ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 27ನೇ ತಾರೀಕಿನಂದು ಬುಧ ಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಕ್ರ ಗ್ರಹ ಇದೆಯಲ್ಲ, ಅದು ನಿಮ್ಮ ರಾಶಿಯಲ್ಲೇ ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ಶುಕ್ರ ಗ್ರಹದಿಂದ ನಿಮಗೆ ಕೆಲವೊಂದು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮೊದಲನೇದಾಗಿ ನಿಮಗೆ ಈ ಮಾಸದಲ್ಲಿ ಸ್ನೇಹಿತರ ಒಂದು ಸಹಕಾರ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಒಟ್ಟಲ್ಲಿ ಸ್ನೇಹಿತರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ಈ ಮಾಸದಲ್ಲಿ ನಿಮಗೆ ಸ್ನೇಹಿತರ ಸುಖ ಅಂತ ಹೇಳುವಂಥದ್ದು ಅತಿ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ಅದೇ ರೀತಿಯಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳ ಒಂದು ಸುಖ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅವರಿಂದಲೂ ಕೂಡ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಸಂಗೀತವೇ ಮೊದಲಾದ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ವೃತ್ತಿಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ಹಾಡನ್ನು ಹೇಳುವಂಥದ್ದು ಇರಬಹುದು, ಅಥವಾ ಏನು ಮ್ಯೂಸಿಕ್ಕು ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಾಗಿರಬಹುದು. ಹೀಗೆ ಸಂಗೀತವೇ ಮೊದಲಾದ ಕಲೆಗಳು, ಚಿತ್ರವನ್ನು ಬಿಡಿಸುವಂಥದ್ದಾಗಿರಬಹುದು. ಈ ರೀತಿಯಾಗಿ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಕಲಾವಿದರುಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಪಶುಸಂಗೋಪನೆ, ಹೈನುಗಾರಿಕೆ ಇತ್ಯಾದಿ ವ್ಯವಹಾರವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದಲ್ಲ, ಆ ಸಂದರ್ಭದಲ್ಲಿ ಅರ್ಥಲಾಭಂ ಮಹತ್ ಸೌಖ್ಯಂ ಅಂತ ಹೇಳಿರುವಂಥದ್ದು. ಅದೇ ಯೋಚನೆ ಮಾಡಿದ್ನಲ್ಲ, ಈ ರೀತಿಯಾದಂತಹ ವೃತ್ತಿಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆಲ್ಲ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ನೀವು ಈ ಮಾಸದಲ್ಲಿ ಒಂದು 4-5 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ತಿಂಗಳ 12ನೇ ತಾರೀಕಿನವರೆಗೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಲಾಭ ಉಂಟಾಗುತ್ತೆ. ರವಿ ಗ್ರಹ ಇದೆಯಲ್ಲ ಏಕಾದಶ ಭಾವ, ಬುಧ ಗ್ರಹ ಇದೆಯಲ್ಲ ಅದು ಕೂಡ ಏಕಾದಶ ಭಾವ. ಯಾವಾಗ 12ನೇ ತಾರೀಕಾದ್ಮೇಲೆ ಈ ರವಿ ಗ್ರಹ ನಿಮಗೆ ದ್ವಾದಶ ಭಾವಕ್ಕೆ ಹೋಗುತ್ತೆ. 11ನೇ ತಾರೀಕಿನ ದಿವಸ ಬುಧ ಗ್ರಹ ನಿಮಗೆ ದ್ವಾದಶ ಭಾವಕ್ಕೆ ಹೋಗುತ್ತೆ. ಹೀಗೆ ಆಯ್ತಾ, ಅಲ್ಲಿ ಒಟ್ಟಲ್ಲಿ ಒಂದು 12ನೇ ತಾರೀಕಿನವರೆಗೂ ಕೂಡ ನಿಮಗೆ ಅತ್ಯಂತವಾಗಿ ಹಣಕಾಸಿನ ವಿಚಾರದಲ್ಲಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ನೀವು ಹಣಕಾಸಿನ ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಒಂದಷ್ಟು ಹಣಕಾಸಿನ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಯಾವಾಗ 12ನೇ ತಾರೀಕು ಆದ್ಮೇಲೆ, ಅಲ್ಲಿಗಿಂತ ಮುಂಚೆ ಚೆನ್ನಾಗಿದೆ. ಆಯ್ತಾ, ಏನ್ ಮಾಡಬಾರ್ದು ಅಂತ ಹೇಳಿ ಆದ್ರೆ ನೀವು ದುಂದು ವೆಚ್ಚವನ್ನು ಮಾಡಬಾರ್ದು. 12ನೇ ತಾರೀಕು ಆದ್ಮೇಲೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು, ಅದನ್ನು ಉಳಿಸ್ಬೇಕು. ನೀವು ದುಂದು ವೆಚ್ಚವನ್ನು ಮಾಡಬಾರ್ದು. ಅಂದರೆ ಯಾವುದೋ ಒಂದು ವಸ್ತು ಕಾಣ್ತೋ, ಅದು ತುಂಬ ಚೆನ್ನಾಗಿದೆ, ಆದರೆ ನಿಮಗದರ ಅವಶ್ಯಕತೆ ಇಲ್ಲ, ಆದರೂ ಕೂಡ ಸುಮ್ಮನೆ ಆ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾಗಿ ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬಾರ್ದು. ಅದೊಂದು ವಿಚಾರದಲ್ಲಿ ಜೋಪಾನವಾಗಿರಬೇಕು. ಇನ್ನು ಈ ಮಾಸದಲ್ಲಿ ಆದಷ್ಟು ದೂರ ಪ್ರಯಾಣವನ್ನು ಮಾಡದೇ ಇರುವಂಥದ್ದೇ ಉತ್ತಮ. ದೂರ ಪ್ರಯಾಣವನ್ನು ಮಾಡುವಂತಹ ಯೋಜನೆಗಳು ಇದ್ದಂತಹ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಸಾಲವನ್ನು ನೀಡದೇ ಇರುವಂಥದ್ದೇ ಉತ್ತಮ. ಈ ಮಾಸದಲ್ಲಿ ನೀವು ಯಾರಿಗಾದ್ರೂ ಸಾಲವನ್ನು ಕೊಟ್ಟಂತಹ ಪಕ್ಷದಲ್ಲಿ ಅದು ನಿಮಗೆ ಬೇಕಾದಂತಹ ಸಮಯಕ್ಕೆ ನಿಮ್ಮ ಕೈಗೆ ದುಡ್ಡು ಬರುವುದಿಲ್ಲ. ಅಂದರೆ ಹೇಳ್ತಾರೆ, ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ, ನಂಗೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತ. ಹೇಗೋ ಒಂದು ವಾರ ಬಿಟ್ಟು ಕೊಡ್ತಾನಲ್ಲ, ಅಲ್ಲಿವರೆಗೆ ನಂಗೇನು ಬೇಡ, ಒಂದು ವಾರ ಆದ್ಮೇಲೆ ನನಗೂ ದುಡ್ಡಿನ ಅವಶ್ಯಕತೆ ಇದೆ, ಅವತ್ತಿಗೆ ಕೊಡು ಅಂತ ಹೇಳಿ ಕೊಟ್ಟುಬಿಟ್ರೆ ಅದು ಒಂದು ವಾರ ಆದ್ಮೇಲೆ ನಿಮಗೆ ದುಡ್ಡು ಬೇಕಾಗಿರುತ್ತೆ, ಆದರೆ ಅದು ನಿಮ್ಮ ಕೈಗೆ ವಾಪಸ್ ಬರುವುದಿಲ್ಲ. ಹಾಗಾಗಿ ಈ ಮಾಸದಲ್ಲಿ ಆದಷ್ಟು ಸಾಲವನ್ನು
ಕೊಡದೇ ಇರುವಂಥದ್ದೇ ಉತ್ತಮ. ಇನ್ನು ಮಂಡಿ ನೋವು, ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ನಿಮಗೆ ಮುಂಚಿನಿಂದಲೂ ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅಂದರೆ ಈ ಕಾಲಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು, ಅದರಲ್ಲೂ ಕೂಡ ಮಂಡಿ ನೋವು, ಈ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಇದ್ದಂತಹ ಪಕ್ಷದಲ್ಲಿ ನೀವು ಈ ತಿಂಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಜೋಪಾನವಾಗಿರುವಂಥದ್ದು ಅಂದರೆ ಏನು ಹೇಳಿ, ನಿಮಗೆ ವೈದ್ಯರು ಏನೋ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಔಷಧಿಗಳನ್ನೆಲ್ಲ ಕೊಟ್ಟಿರ್ತಾರಲ್ಲ, ಮತ್ತು ನೀವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಹೇಳಿರ್ತಾರಲ್ಲ, ಅದೇ ರೀತಿಯಾಗಿ ನೀವು ನಡೆದುಕೊಳ್ಬೇಕಾಗುತ್ತೆ. ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ಒಂದಷ್ಟು ಉತ್ತಮವಾದ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ನಾನು ಮೊದಲೇ ಯೋಚನೆ ಮಾಡಿದ್ನಲ್ಲ, ಈ ಒಂದು 4-5 ವಿಚಾರದಲ್ಲಿ ನೀವು ಜೋಪಾನವಾಗಿಯೂ ಕೂಡ ಇರಬೇಕಾಗುತ್ತೆ. ಅದಕ್ಕೇನು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು, ನಾನು ಕೊನೆಗೆ ಪರಿಹಾರವನ್ನು ಕೂಡ ಹೇಳ್ತೀನಿ. ಆ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಈಗ ನಾವು ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕಾಲಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಕಾಡುವುದಕ್ಕೆ ಅವಕಾಶ ಇದೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಆಲಸ್ಯವನ್ನು ಮಾಡಬಾರದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ 10ನೇ ತಾರೀಖಿನವರೆಗೂ ಕೂಡ 12ನೇ ತಾರೀಖಿನವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಅದಾದ್ಮೇಲೆ ನೀವು ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದಿಲ್ಲ. ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಯಾಕೆ, ಏನು ಹೇಳಿರುವಂಥದ್ದು, ಆಪದಿ ಕಿಂಕರಣೀಯಂ ಸ್ಮರಣೀಯಂ ಚರಣಯುಗಲ ಮಂಬಾಯಾಹ ತತ್ ಸ್ಮರಣಂ ಕಿಂಕುರುತೆ ಬ್ರಹ್ಮಾದೀನಪಿ ಕಿಂಕರೀ ಕುರುತೆ ಅಂತ ಹೇಳಿರುವಂಥದ್ದು. ಅಂದರೆ ಏನು, ಆಪತ್ತು ಬಂದವಾಗ, ಕಷ್ಟ ಕಾಲ ಇರುವಾಗ ಏನು ಮಾಡಬೇಕು, ಅಮ್ಮನವರ ಪಾದದ ಸ್ಮರಣೆಯನ್ನು ಮಾಡಬೇಕು, ಅಮ್ಮನವರ ಚರಣದ ಒಂದು ಸ್ಮರಣೆಯನ್ನು ಮಾಡಬೇಕು. ಹಾಗೆ ಮಾಡಿದರೆ ಏನಾಗುತ್ತೆ, ಬ್ರಹ್ಮನೇ ಮೊದಲಾದ ದೇವತೆಗಳನ್ನೇ ನಮಗೆ ಸೇವಕರನ್ನಾಗಿ ಮಾಡಿಬಿಡುತ್ತೆ. ಅಂದರೆ ಏನು ಹೇಳಿ, ನಮ್ದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲ ಸಂಪೂರ್ಣವಾಗಿ ಬಗೆಹರಿದು ಹೋಗುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ನೀವು ಈ ಮಾಸದಲ್ಲಿ ಆದಷ್ಟು ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನಿಮಗೆ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಮತ್ತು ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುವುದಿಲ್ಲ.